ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ ವೀಕ್ಷಿಸಿ ಬಹುದಿನಗಳ ಬೇಡಿಕೆಯಾದ ರಸ್ತೆ ವಿಸ್ತರಣೆ ಬಗ್ಗೆ ಸುಳಿವು ನೀಡಿದ ಜಿಲ್ಲಾಧಿಕಾರಿ ಪ್ರಭು. ಬಿಸಿಲಿನ ತಾಪಕ್ಕೆ ಕಮರಿದ ಮಾವು, ಕೈಗೆ ಬಂದ ತುತ್ತು ಬಾಯಿಗಿಲ್ಲ, ಮಾವಿನ ಬೆಳೆಗಾರರಿಗೆ ಬಿಸಿಲಿನ ಹೊಡೆತ. ವೇಜ್ರಮಣೆಯಿಂದ ನಡೆದ ಗೌರಿಬಿದನೂರು ನಗರದ ಅತಿದೇವತೆ ಮರಿಗಮ್ಮ ಸಲಾಪುರಮ್ಮ ಕರಗ ಮಹೋತ್ಸವ, ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿದ ಕರಗ ನರ್ತನ. ಶಿಡ್ಲಘಟ್ಟ ಹೊರವಲಯದಲ್ಲಿರುವ ತ್ಯಾಜ್ಯ ಘಟಕದಿಂದ ಧೂಳು, ದಟ್ಟವಾದ ಹೊಗೆ, ಸ್ಥಳಾಂತರಿಸುವಂತೆ ಆಗ್ರಹಿಸಿ ತ್ಯಾಜ್ಯ ಘಟಕಕ್ಕೆ ಬೀಗ ಜಡಿದು ನೂರಾರು ಮಂದಿ ಗ್ರಾಮಸ್ಥರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವಾಣಿಜ್ಯ ರಸ್ತೆ ಹಾಗೂ ಸದಾ ಜನ ದಟ್ಟಣೆಯಿಂದ ಕೂಡಿರುವ ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆ ಅತ್ಯಂತ ಕಿರಿದಾಗಿದ್ದು, ರಸ್ತೆ ವಿಸ್ತರಣೆ ಮಾಡಬೇಕೆಂಬ ಹಲವು ವರ್ಷಗಳ ಸಾರ್ವಜನಿಕರ ಬೇಡಿಕೆಗೆ ಮೋಕ್ಷ ಕೂಡಿ ಬಂದಂತಿದೆ. ಇಂದು ಜಿಲ್ಲಾಧಿಕಾರಿ ಜಿ ಪ್ರಭು ಬೆಳ್ಳಂಬೆಳಗ್ಗೆ 2 ರಸ್ತೆಗಳಲ್ಲಿ ಪಾದಯಾತ್ರೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಲ್ಲದೆ ರಸ್ತೆ ವಿಸ್ತರಣೆಯ ಸುಳಿವು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆ ಹಾಗೂ ಬಜಾರ್ ರಸ್ತೆ ಪ್ರಮುಖ ವ್ಯಾಪಾರ ವಹಿವಾಟು ನಡೆಸುವ ರಸ್ತೆಗಳಾಗಿದ್ದು, ಹಳೆಯ ನಗರ ರಚನೆಯಾದಾಗಿನಿಂದಲೂ ರಸ್ತೆ ವಿಸ್ತರಣೆಯಾಗಿಲ್ಲ. ಈ ಕಿರಿದಾದ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುವುದು ದುಸ್ತರವೇ ಸರಿ. ಹಬ್ಬ ಹರಿದಿನಗಳಲ್ಲಂತೂ ಓಡಾಡುವುದೇ ಕಷ್ಟವಾಗಿದೆ. ಈ ರಸ್ತೆ ಅಗಲೀಕರಣ ಮಾಡುವಂತೆ ಸಾರ್ವಜನಿಕರ ಒತ್ತಾಯವೂ ಇದ್ದು, ರಾಜ್ಯ ಉಚ್ಚ ನ್ಯಾಯಾಲಯವೂ ಸಹ 2019ರಲ್ಲೇ ಹಸಿರು ನಿಶಾನೆ ತೋರಿದೆ. ಶಾಸಕ ಪ್ರದೀಪೇಶ್ವರ್ ಆಯ್ಕೆಯಾಗುತ್ತಿದ್ದಂತೆ ರಸ್ತೆ ವಿಸ್ತರಣೆಯಾಗುವ ಬಗ್ಗೆ ಧ್ವನಿ ಎತ್ತಿದ್ರು. ಕಿರಿದಾದ ರಸ್ತೆಗಳನ್ನು ಅಗಲೀಕರಣ ಮಾಡಲಾಗುವುದು, ಇದರಿಂದ ಸಾರ್ವಜನಿಕರಿಗೆ ಅನುಕೂಲಕರವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದು, 2 ಬಾರಿ ರಸ್ತೆ ಮಾರ್ಕಿಂಗ್ ಸಹ ಮಾಡಿದ್ದು, ಇತ್ತೀಚೆಗೆ ಈ ಪ್ರಕ್ರಿಯೆ ತಣ್ಣಗಾದಂತಿತ್ತು. ಇಂದು ಬೆಳಗ್ಗೆ ಡಿಸಿ ಪ್ರಭುರವರು 2 ರಸ್ತೆಗಳ ವೀಕ್ಷಣೆ ಮಾಡಿ ಒತ್ತುವರಿ ಆಗಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ನಗರಸಭೆ ಸಿಬ್ಬಂದಿ ಟೇಪ್ ಹಿಡಿದು ಅಳತೆ ಮಾಡಿದ್ರು. ಸಾಕಷ್ಟು ಜನ ಅಂಗಡಿ, ಮಳಿಗೆಗಳು, ಮನೆಗಳ ಮಾಲೀಕರು ಒತ್ತುವರಿ ಮಾಡಿರುವುದು ಖಾತ್ರಿಯಾಗಿದೆ. ರಸ್ತೆ ಕಿರಿದಾಗಿ ಇರುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಆಂಬ್ಯುಲೆನ್ಸ್ ಓಡಾಡಲು ಆಗುತ್ತಿಲ್ಲ, ವಾಹನಗಳ ಸಂಚಾರಕ್ಕೆ ಸಂಚಕಾರ ಆಗ್ತಿದೆ. ಆದ್ದರಿಂದ ಸಾರ್ವಜನಿಕರು ಅಗಲೀಕರಣಕ್ಕೆ ಸಹಕಾರ ನೀಡುತ್ತಾರೆ. ರಸ್ತೆ ಅಗಲೀಕರಣ ಆಗುವುದು ಖಚಿತ, ಆದರೆ ಇನ್ನೂ ದಿನಾಂಕ ನಿಗದಿ ಮಾಡಿಲ್ಲ. ರಸ್ತೆ ಅಭಿವೃದ್ಧಿಗಾಗಿ ಸಿಎಂ ವಿಶೇಷ ಅನುದಾನದಲ್ಲಿ 10 ಕೋಟಿ ಅನುದಾನವೂ ಬಿಡುಗಡೆ ಆಗಿದೆ. ನಗರಸಭೆಯಲ್ಲೂ 11 ಕೋಟಿ ಹಣ ಮೀಸಲಿಡಲಾಗಿದೆ. ರಸ್ತೆ ಒತ್ತುವರಿ ಮತ್ತು ಅಗಲೀಕರಣದ ಬಗ್ಗೆ ಇಲ್ಲಿನ ವರ್ತಕರು ಪ್ರಮುಖರನ್ನ ಸಭೆ ಕರೆದು ಅವರಿಗೂ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಡಿಸಿ ಪ್ರಭು ತಿಳಿಸಿದ್ದಾರೆ. ಅದೇ ರೀತಿ ನಗರದ ಅತ್ಯಂತ ಪ್ರಮುಖ ರಸ್ತೆಗಳಾದಂಥ ಬಜಾರ್ ರಸ್ತೆ ಅಥವಾ ನಮ್ಮ ಗಂಗಮ್ಮನಗುಡಿ ರಸ್ತೆ, ಈ ರೀತಿ ಕೆಲವು ರಸ್ತೆಗಳೆಲ್ಲನೂ ಕೂಡ ವ್ಯಾಪಾರ ವಹಿವಾಟುಗಳ ಹಿತದೃಷ್ಟಿಯಿಂದ, ಸಾರ್ವಜನಿಕ ಸದುದ್ದೇಶದಿಂದ ಆ ರಸ್ತೆಗಳೆಲ್ಲನೂ ಕೂಡ ವಾಹನ ಸಂಚಾರಕ್ಕೆ ಸುಗಮವಾಗಬೇಕು. ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದಂತೆ, ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇಲ್ಲದಂತೆ ಅನಧಿಕೃತವಾಗೆಲ್ಲ ಏನು ಕೆಲವು ಕಟ್ಟಡಗಳು ಬಂದಿದ್ದಾವೆ, ಅವರೆಲ್ಲ ಕೂಡ ಸ್ವಯಂ ಪ್ರೇರಿತರಾಗಿ ಸಹಕರಿಸ್ತೇವೆ, ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನೆಲ್ಲ ಹೇಳಿದ್ದಾರೆ. ಈ ವೇಳೆ ನಗರಸಭೆ ಆಯುಕ್ತರು ಮನ್ಸೂರ್ ಅಲಿ ಹಾಗೂ ನಗರಸಭೆ ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾವಿನ ಬೆಳೆ ಬಗ್ಗೆ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದ ರೈತರಿಗೆ ಈ ಬಾರಿ ನಿರಾಸೆ ಉಂಟಾಗಿದೆ. ಮರದ ತುಂಬಾ ಹೂವು ಕಂಡು ಖುಷಿಯಾಗಿದ್ದ ರೈತರಿಗೆ ಈಗ ಪ್ರಕೃತಿಯ ಮುನಿಸು ಭಾರಿ ಆಘಾತ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಹವಾಮಾನ ವೈಪರೀತ್ಯ ಹಾಗೂ ವಿಪರೀತ ಬಿಸಿಲಿನಿಂದಾಗಿ ಮಾವಿನ ಹೂವು ಮತ್ತು ಪಿಂದೆಗಳು ಉದುರಿ ನೆಲಕಚ್ಚುತ್ತಿವೆ. ಈ ಕುರಿತು ಒಂದು ವರದಿ. ಹೌದು, ಈ ದೃಶ್ಯಗಳು ಕಂಡುಬರುತ್ತಿರುವುದು ಗುಡಿಬಂಡೆ ತಾಲೂಕಿನಲ್ಲಿ. ವರ್ಷದ ಆರಂಭದಲ್ಲಿ ಮಾವಿನ ಮರಗಳಲ್ಲಿ ಹೂವು ಭರಪೂರವಾಗಿ ಅರಳಿತ್ತು. ಇದನ್ನು ಕಂಡು ರೈತರು ಈ ಬಾರಿ ಬಂಪರ್ ಫಸಲು ಗ್ಯಾರಂಟಿ ಎಂದು ಸಂಭ್ರಮಿಸಿದ್ರು. ಆದರೆ ಕಳೆದ ಕೆಲವು ದಿನಗಳಿಂದ ಹೆಚ್ಚಾದ ಬಿಸಿಲಿನ ತಾಪಮಾನ ರೈತರ ನಿರೀಕ್ಷೆಯನ್ನ ಹುಸಿಗೊಳಿಸಿದೆ.
ಈಗಾಗಲೇ ಸುಮಾರು 60% ಹೂಗಳು ಬಿಸಿಲಿಗೆ ಕಮ್ಮರಿ ಉದುರಿ ಹೋಗಿವೆ. ಬಟಾಣಿ ಗಾತ್ರದ ಪಿಂದೆಗಳು ಸಹ ಮಣ್ಣು ಪಾಲಾಗ್ತಿವೆ. ರೈತರು ಇಳುವರಿ ಉಳಿಸಿಕೊಳ್ಳಲು ತೋಟಗಾರಿಕೆ ಇಲಾಖೆಯ ಸಲಹೆಯಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿ ಸಿಂಪಡಿಸಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಈ ಬಗ್ಗೆ ರೈತ BA ರಾಜೇಶ್ ಮಾತನಾಡಿ, 1.5 ತಿಂಗಳಿಂದ ಸತತವಾಗಿ ಔಷಧಿ ಹೊಡೆಯುತ್ತಿದ್ದೇವೆ, ಆದರೂ ಹೂವು ಉದುರುವುದು ನಿಲ್ಲುತ್ತಿಲ್ಲ. ಈ ಬಿಸಿಲಿಗೆ ಎಲ್ಲವೂ ನಾಶವಾಗ್ತಿದೆ. ಸರ್ಕಾರ ಕೂಡಲೇ ಮಾವು ಬೆಳೆಗಾರರ ನೆರವಿಗೆ ಬರಬೇಕು ಮತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎನ್ನುತ್ತಾರೆ. ಗುಡಿಬಂಡೆ ಪಟ್ಟಣ ನಮ್ಮದು 3 ಎಕರೆ ಜಮೀನಿದೆ. ಆ ಜಮೀನು ತುಂಬ ಒಂದು ಸುಮಾರೆಲ್ಲ ಮಾವುಗಳನ್ನು ನಮ್ಗೆ ಜಾಸ್ತಿ ಹಾಕಿರೋದು. ಮಧ್ಯದಲ್ಲಿ ಇಂಟರ್ ಕ್ರಾಪ್ ಹಾಕ್ಕೊಂಡ್ರು ಅದೇನು ಮಾಮೂಲಿ ಟೈಮಲ್ಲಿ ಜೂನಲ್ಲಿ ಆ ರೀತಿ ಬೆಳಿತೀವಿ ಅಷ್ಟೇ. ಮಾವನ್ನೇ ಅತಿ ಹೆಚ್ಚಾಗಿ ನಂಬಿಕೊಂಡು ಎಲ್ಲ ಬೆಳೆ ಇಕ್ಕಿರೋದು. ಈ ಸಾರಿ ಫಸಲು ನಿರೀಕ್ಷೆ ಬಹಳ ಜಾಸ್ತಿ ಇತ್ತು. ಯಾಕಂದರೆ ಮಾವು ಹೂ ಬಿಟ್ಟುವಾಗ ಸಿಕ್ಕಾಪಟ್ಟೆ ಹೂ ಬಂದಿತ್ತು. ಕಾಲಕ್ರಮೇಣ ಬರ್ತಾ ಈ ಬಿಸಿಲಿನ ತಾಪಮಾನದಿಂದ ಜಾಸ್ತಿ ಆಗಿಬಿಟ್ಟು ಅದರೊಳಗೆ ಅರ್ಧಕ್ಕರ್ಧ ಹೂ ಹೋದ್ರಾಯಿತು. ಈಗೇನು ಸ್ವಲ್ಪ ಕಾಯಿದೆ ಅಂದ್ರೆ ಅದು ಕೂಡ ಬರ್ತಕ್ಕಂಥ ನಿರೀಕ್ಷೆನೇ ಇಲ್ಲ. ಯಾಕಂದರೆ ಈಗ ತೋಟದಲ್ಲೆಲ್ಲ ನಾವು ಓಡಾಡ್ತಾ ಇದ್ದೀವಲ್ಲ, ಅದ್ರ ಪ್ರಕಾರ ನೋಡೋದಂದರೆ ಈ ಸಾರಿ ಕಾಯಿ ನಮಗೆ ಒಂದು 10% ಕೂಡ ಸಿಗೋದಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ. ಸೊ ಏನಾದರೂ ಪರಿಹಾರ ಏನಾದರೂ ಕೊಡ್ತಾರೋ ಅನ್ನೋ ಒಂದು ಉದ್ದೇಶ ನಮಗಿದೆ. ಬಟ್ ಕೊಡ್ತಾರೋ ಇಲ್ಲ ಅನ್ನೋದು ಡೌಟ್ ಇದೆ. ಯಾಕೆಂದರೆ ಯಾವುದಕ್ಕೆ ಯಾವ ಸರ್ಕಾರದಿಂದ ಎಲ್ಲನೂ ನಾವು ನಿರೀಕ್ಷೆ ಇಟ್ಕೋತೀವಿ, ಆ ನಿರೀಕ್ಷೆಗೆ ತಕ್ಕಂತೆ ಅವ್ರು ಕೊಡೋದು ಕೂಡ ನಮಗೆ ನಂಬಿಕೆ ಇಲ್ಲ. ಮತ್ತೊಬ್ಬ ರೈತ ಸುರೇಶ್ ಮಾತನಾಡಿ, ತೋಟವನ್ನು ಅಚ್ಚುಕಟ್ಟಾಗಿ ಸ್ವಚ್ಛ ಮಾಡಿ ನೀರುಣಿಸಿ ಸರಿಯಾದ ಆರೈಕೆ ಮಾಡಿದ್ದೇವೆ. ಅಷ್ಟೆಲ್ಲ ಹಣ ಖರ್ಚು ಮಾಡಿದ್ರೂ ಈಗ ನೋ ಯೂಸ್ ಎನ್ನುವಂತಾಗಿದೆ. ಈಗ ಮಳೆ ಬಂದ್ರೆ ಮಾತ್ರ ಸ್ವಲ್ಪವಾದರೂ ಫಸಲು ಉಳಿಸಿಕೊಳ್ಳಲು ಸಾಧ್ಯವೆನ್ನುತ್ತಾರೆ. ಒಟ್ಟಾರೆ ವರ್ಷಕ್ಕೆ ಒಂದೇ ಬೆಳೆಯಾಗಿರುವ ಮಾವನ್ನು ನಚ್ಚಿಕೊಂಡ ರೈತನಿಗೆ ಈಗ ಪ್ರಕೃತಿ ದೊಡ್ಡ ಹೊಡೆತ ನೀಡಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತೋಟ ನಿರ್ವಹಣೆ ಮಾಡಿರುವ ರೈತನಿಗೆ ಇನ್ನುಳಿದ ಕಾಯಿಗಳನ್ನಾದರೂ ಉಳಿಸಿಕೊಳ್ಳಲು ಮಳೆಯ ಅವಶ್ಯಕತೆ ಇದೆ. ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಸಂಕಷ್ಟದಲ್ಲಿ ಇರುವ ರೈತರಿಗೆ ಸೂಕ್ತ ಪರಿಹಾರ ನೀಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಮಂಜುನಾಥ್ B, E ನ್ಯೂಸ್ TV, ಗುಡಿಬಂಡೆ. ಗೌರಿಬಿದನೂರು ನಗರದ ಮರಿಕಮ್ಮ ಸಲ್ಲಾಪುರಮ್ಮ 39ನೇ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಮುಳಬಾಗಿಲಿನ ನಾಗರಾಜ್ ರವರು ಕರಗವನ್ನ ಹೊತ್ತು ನರ್ತಿಸುತ್ತಿದ್ದ ದೃಶ್ಯ ನೋಡುಗರನ್ನ ಮಂತ್ರ ಮುಗ್ಧರನ್ನಾಗಿಸಿತು. ಗುರುವಾರ ರಾತ್ರಿ 10:45ಕ್ಕೆ ವಿಧಿವಿಧಾನಗಳೊಂದಿಗೆ ಗೌರಿಬಿದನೂರು ನಗರದ ಮರಿಕಮ್ಮ ಸಲ್ಲಾಪುರಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಮುಳಬಾಗಿಲಿನ ನಾಗರಾಜ್ ಅವರು ಶ್ರದ್ಧಾ ಭಕ್ತಿಯಿಂದ ಹೂವಿನ ಕರಗ ಹೊತ್ತು ದೇವಾಲಯದ ಗರ್ಭಗುಡಿಯಿಂದ ಹೊರಬರ್ತಿದ್ದಂತೆಯೇ ಭಕ್ತರು ಗೋವಿಂದ ಗೋವಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ತಮಟೆ ಸದ್ದಿಗೆ ಹೆಜ್ಜೆ ಹಾಕುತ್ತಿದ್ರೆ ನೋಡುಗರು ಶಿಳ್ಳೆ ಕೇಕೆ ಹಾಕುವ ಮೂಲಕ ತಮ್ಮ ಸಂತಸ ವ್ಯಕ್ತಪಡಿಸಿದ್ರು. 20 ನಿಮಿಷಗಳ ಕಾಲ ದೇವಾಲಯದ ಆವರಣದಲ್ಲಿ ನಾನಾ ಭಂಗಿಗಳಲ್ಲಿ ಕರಗ ನರ್ತಿಸಿ ದೇವಾಲಯದ ಆವರಣದಿಂದ ಹೊರಟ ಕರಗದ ವೇಗಕ್ಕೆ ಜನರು ಕರಗ ಹಿಂದೆ ಓಡಾಡುವಂತಾಯಿತು. ನಗರದ ನಾನಾ ಬಡಾವಣೆಯಲ್ಲಿ ಕರಗ ನರ್ತನ ಪ್ರದರ್ಶಿಸಿತು. ನಾನಾ ಮನೆಗಳಲ್ಲಿ ಮಹಿಳೆಯರು ಹೂವಿನ ಕರಗಕ್ಕೆ ಪೂಜೆ ಸಲ್ಲಿಸಿ ದವಸ ಧಾನ್ಯ ರವಿ ಕೆಕಣವನ್ನು ನೀಡಿ ಭಕ್ತಿಯಿಂದ ನಮಿಸಿದ್ರು. ಗುರುವಾರ ರಾತ್ರಿ ಇಡೀ ನಗರದ ಹಾಗೂ ಸಮೀಪದ ಗ್ರಾಮಗಳಿಗೂ ತೆರಳಿ ಶುಕ್ರವಾರ ಸಂಜೆ ದೇವಾಲಯಕ್ಕೆ ಆಗಮಿಸಿ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡುವ ಮೂಲಕ ಹೂವಿನ ಕರಗವನ್ನು ಇಳಿಸಲಾಯಿತು. ಹರಕೆ ಹೊತ್ತ ಮಹಿಳೆಯರು ಹಾಗೂ ಪುರುಷರು ಅಗ್ನಿಕುಂಡ ಪ್ರವೇಶಿಸಿ ಹರಕೆ ತೀರಿಸಿದ್ರು. ಕರಗವನ್ನು ಹೊತ್ತು ನರ್ತಿಸುತ್ತಿದ್ದ ದೃಶ್ಯ ನೋಡುಗರನ್ನು ಮಂತ್ರ ಮುಗ್ಧರನ್ನಾಗಿಸಿತು. ಒನಕೆಯ ಮೇಲ್ಭಾಗದಲ್ಲಿ ನೀರು ತುಂಬಿದ ತಾಮ್ರದ ತಪ್ಪಲೆಯನ್ನು ಹೊತ್ತು ತಮಟೆ ಸತಿಗೆ ನರ್ತಿಸುತ್ತಿದ್ರೆ ತಾಮ್ರದ ತಪ್ಪಲೆಯಲ್ಲಿನ ನೀರು ಜಿನುಗುತ್ತಿತ್ತು. ಆ ನೀರು ನೋಡುಗರ ಮೇಲೆ ಎರಚುವ ಮೂಲಕ ಭಕ್ತರನ್ನ ಪುನೀತರನ್ನಾಗಿಸಿತು. ಕರಗ ಮಹೋತ್ಸವ ಸಮಿತಿ ಅಧ್ಯಕ್ಷ GP ಅಶ್ವಥ್ ನಾರಾಯಣ, ಗೌರವಾಧ್ಯಕ್ಷ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷ GL ಅಶ್ವಥ್ ನಾರಾಯಣ್, ಅಂಬರೀಶ್, ಕಾರ್ಯದರ್ಶಿ ಶಶಿಕುಮಾರ್, ಖಜಾಂಚಿ ಕಂಬಯ್ಯ, JM ನಾಗರಾಜ್ ಮತ್ತಿತರರು ಕರಗ ಆಚರಣೆ ನೇತೃತ್ವ ವಹಿಸಿದ್ರು. ಪ್ರದೀಪ್, E ನ್ಯೂಸ್ TV, ಗೌರಿಬಿದನೂರು.
ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟ ನಗರ ಹೊರವಲಯದಲ್ಲಿನ ಹಿತ್ತಲಹಳ್ಳಿ ಬಳಿ ಇರುವ ನಗರ ತ್ಯಾಜ್ಯ ಘಟಕದಿಂದ ಹತ್ತಾರು ಸಮಸ್ಯೆಗಳು ಎದುರಾಗ್ತಿವೆ. ದಶಕದಿಂದಲೂ ಹೇಳಿಕೊಂಡು ಬಂದರೂ ಸಮಸ್ಯೆಗಳು ಮಾತ್ರ ನಿವಾರಣೆಯಾಗಿಲ್ಲ. ಹಾಗಾಗಿ ಕಸದ ತ್ಯಾಜ್ಯ ಘಟಕವನ್ನ ಇಲ್ಲಿಂದ ಸ್ಥಳಾಂತರಿಸಿ ಎಂದು ಹಿತ್ತಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಹುಚ್ಚೆಟ್ಟಿದ್ದೆಲ್ಲ ಬಂದು ನಮ್ಮ ಹಿತ್ತಲಹಳ್ಳಿ ಊರ್ ಮುಂದೆ. ಶಿಡ್ಲಘಟ್ಟ ನಗರದಿಂದ ಕಸ ತುಂಬಿಕೊಂಡು ಬಂದ ನಗರಸಭೆಯ ಕಸ ವಿಲೇವಾರಿ ವಾಹನಗಳನ್ನು ರಸ್ತೆಯಲ್ಲೇ ತಡೆದು ತ್ಯಾಜ್ಯ ಘಟಕಕ್ಕೆ ಬೀಗ ಜಡಿದು ನೂರಾರು ಮಂದಿ ಪ್ರತಿಭಟನೆ ನಡೆಸಿದ್ರು. ಕೇವಲ ಭರವಸೆಯ ಮಾತುಗಳನ್ನ ಕೇಳಿ ಸಾಕಾಗಿದೆ. ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಪ್ರತಿಭಟನೆ ಕೈಬಿಡುವ ಪ್ರಶ್ನೆ ಇಲ್ಲ ಎಂದು ಪ್ರತಿಭಟನಾಕಾರರು ಹಿತ್ತಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಳೆದ 7-8 ವರ್ಷಗಳಿಂದಲೂ ಪ್ರತಿ ವರ್ಷ ಬೇಸಿಗೆಯಲ್ಲಿ ಕಸದ ರಾಶಿಗೆ ಬೆಂಕಿ ಬೀಳುತ್ತದೆ. ಕಸದ ರಾಶಿಯ ಮೇಲ್ಮೇಲೆ ಮಾತ್ರ ಬೆಂಕಿಯನ್ನು ನಂದಿಸುತ್ತಾರೆ. ಆದರೆ ಕಸದ ರಾಶಿಯ ಒಳಗಿನ ಬೆಂಕಿ ಮಾತ್ರ ತಿಂಗಳುಗಟ್ಟಲೆ ಉರಿಯುವ ಕಾರಣ ದಟ್ಟವಾದ ಹೊಗೆ, ಧೂಳು ಸುತ್ತಮುತ್ತಲಿನ ಹೊಲ, ಗದ್ದೆ, ತೋಟ, ಊರುಗಳನ್ನ ಆವರಿಸುತ್ತಿದೆ. ಇದರಿಂದ ಮುಖ್ಯವಾಗಿ ರೇಷ್ಮೆ ಹುಳು ಸಾಕಣೆ ಮೇಲೆ ನೇರವಾದ ಪರಿಣಾಮ ಬೀರ್ತಿದೆ. ಜೊತೆಗೆ ಮಕ್ಕಳು, ಬಾಣಂತಿ, ಗರ್ಭಿಣಿಯರಲ್ಲಿ ಉಸಿರಾಟದ ನಾನಾ ತೊಂದರೆಗಳು ಕಾಣಿಸಿಕೊಳ್ಳುತ್ತಿವೆ. ಜೊತೆಗೆ ಕಸದಲ್ಲಿ ಕೋಳಿ ಮಾಂಸದ ತ್ಯಾಜ್ಯ ತಿನ್ನಲು ನೂರಾರು ನಾಯಿಗಳು ಬೀಡು ಬಿಟ್ಟಿದ್ದು, ಮಕ್ಕಳು, ಮರಿ, ಮುದುಕರ ಮೇಲೆ ದಾಳಿ ಮಾಡಿದ ಸಾಕಷ್ಟು ಘಟನೆಗಳು ನಡೆದಿವೆ ಎಂದು ದೂರಿದ್ರು. ಗೊಬ್ಬರ ಅಂತ ಖಾಲಿ ಆಗಲ್ಲ. ಹಂಗೆ ಮುಖದ ಮೇಲೆ ಹೊಡೆದ್ರು ಡೈರೆಕ್ಟ್ ಆಗಿ ಹೇಳ್ತೀನಿ. ಈಗ ಅದಾಗಿದೆ ಅಲ್ವಾ, ಗೊಬ್ಬರ ಆಗಿದೆ, ಅದು ಖಾಲಿ ಮಾಡ್ಬೇಕು. ನಾವು ರಿಪೋರ್ಟಿಗೆ ಕಾಯ್ತಾ. ಇನ್ನು ಮಾಹಿತಿ ಅರಿತು ಶಾಸಕ ಬಿಎನ್ ರವಿಕುಮಾರ್, ತಹಶೀಲ್ದಾರ್ ಗಗನ ಸಿಂಧು, ನಗರಸಭೆ ಪೌರಾಯುಕ್ತೆ ಜಿ ಅಮೃತ ಇನ್ನಿತರೆ ಅಧಿಕಾರಿಗಳ ತಂಡವು ಸ್ಥಳಕ್ಕೆ ಭೇಟಿ ನೀಡಿದ್ದರು. ಈ ವೇಳೆ ಸ್ಥಳೀಯರು ತಮ್ಮ ಸಮಸ್ಯೆಗಳನ್ನ ಎಳೆಯಾಗಿ ಬಿಡಿಸಿಟ್ಟು ಸಮಸ್ಯೆಯ ನಿವಾರಣೆಗೆ ಆಗ್ರಹಿಸಿದ್ರು. ಭರವಸೆಗಳು ಬೇಡ, ಕಾರ್ಯಗತ ಆಗಲಿ ಎಂದು ಆಗ್ರಹಿಸಿದ್ರು. ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಅಧಿಕಾರಿಗಳ ಕೆಲ ಕಾಲ ಚರ್ಚಿಸಿ ಕೂಡಲೇ ಶಿಡ್ಲಘಟ್ಟ ಮಾತ್ರವಲ್ಲ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದಲೂ ಅಗ್ನಿಶಾಮಕ ದಳದ ವಾಹನ ಸಿಬ್ಬಂದಿಯನ್ನ ತರಿಸಿಕೊಳ್ಳಿ, ಅದಕ್ಕೆ ತಗುಲುವ ವೆಚ್ಚವನ್ನ ನಗರಸಭೆಯಿಂದ ಭರಿಸಿ 2 ದಿನಗಳಲ್ಲಿ ಬೆಂಕಿಯನ್ನು ನಂದಿಸುವ ಕೆಲಸ ಆಗಬೇಕು. ಸಮಸ್ಯೆ ಆಗದಂತೆ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಸೂಚಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಚಿಕ್ಕಬಳ್ಳಾಪುರ ನಗರ ದೇವತೆ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 64ನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವವು ಏಪ್ರಿಲ್ 11ರಂದು ವಿಜೃಂಭಣೆಯಿಂದ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಊರ ದೇವತೆಯ ಕೃಪೆಗೆ ಪಾತ್ರರಾಗಬೇಕೆಂದು ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಜಾಲಾರಿ ಗಂಗಮ್ಮ ದೇವಾಲಯದ ಕರಗ ಮಹೋತ್ಸವ ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ ಏಪ್ರಿಲ್ 6ರಂದು ಬೆಳಗ್ಗೆ 10 ಗಂಟೆಗೆ ಗಣಪತಿ ಹೋಮ ಹಾಗೂ ಮಹಾಮಂಗಳಾರತಿ ಮೂಲಕ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ಏಪ್ರಿಲ್ 7ರಂದು ಬೆಳಗ್ಗೆ 9ಕ್ಕೆ ಚಂಡಿಕಾ ಹೋಮ ಹಾಗೂ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಯಲಿದ್ದು ಏಪ್ರಿಲ್ 8ರಂದು ಕಳಶ ಸ್ಥಾಪನೆ, ಧ್ವಜಾರೋಹಣ ಮತ್ತು ಪ್ರಸಾದ ವಿನಿಯೋಗ ನಡೆಯಲಿದೆ. ಏಪ್ರಿಲ್ 9ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ ಮತ್ತು ಏಪ್ರಿಲ್ 10ರಂದು ಸಂಜೆ 7 ಗಂಟೆಗೆ ಸಪ್ತ ಕಳಸ ಕರಗ ನಡೆಯಲಿದೆ. ಮೇಲೂರು ಗ್ರಾಮದ ಕೆ ಧರ್ಮೇಂದ್ರ ಅವರು ಈ ಬಾರಿ ಕರಗವನ್ನ ಹೊರಲಿದ್ದಾರೆ ಎಂದು ವಿವರಿಸಿದರು. ತಾರೀಕು 4/2026 ಶುಕ್ರವಾರ ಜಾತ್ರಾ ದೀಪೋತ್ಸವ ಅಂತೇಳಿ ಕಾರ್ಯಕ್ರಮ. ಆ ಊರಿನ ಜಾತ್ರೆ, ಆ ಗಂಗಮ್ಮನ ಜಾತ್ರೆನ ಎಲ್ಲಾ ಮಹಿಳೆಯರು, ಸುಮಂಗಲಿಯರು ತಂಬಿಟ್ಟು ತಂದು ಅಮ್ಮನಿಗೆ ಒಂದು ಸುಮಂಗಲಿ ದ್ರವ್ಯಗಳನ್ನು ತಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿ ಒಂದು 12 ಹೆಚ್ಚು ಕಮ್ಮಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಸಂಜೆವರೆಗೂ ಇರುತ್ತೆ. ಅದೇ ಸಂಜೆ 7 ಗಂಟೆಗೆ ಸರಿಯಾಗಿ ಟೌನ್ ನಲ್ಲಿ ನಮ್ಮ ಧರ್ಮೇಂದ್ರ ಅವರಿಂದ ಸಪ್ತಕಲಶ ಕರಗ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮೇಂದ್ರ ಅವರಿಂದ ಕಾರ್ಯಕ್ರಮ ಇದೆ. ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ವಿ ಗಂಗಾಧರ ಮೂರ್ತಿ, ರಾಮು, ಮುನಿಕೃಷ್ಣ, ನಗರಸಭೆ ಮಾಜಿ ಸದಸ್ಯ ಮೊಬೈಲ್ ಬಾಬು, ಸುದರ್ಶನ್, ಬೂಚಿ ರಾಮಕೃಷ್ಣ, ಶೇಖರ್ ಬಾಬು, ರಘು, ಲೋಕೇಶ್ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳು, ಕಟ್ಟಡ ಹಾಗೂ ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಜಮೀನುಗಳ ಬೆಲೆ, ಪಂಚಾಯಿತಿ ನಿವೇಶನ ಬೆಲೆಯನ್ನು ಹೆಚ್ಚಿಸಬಾರದೆಂದು ಒತ್ತಾಯಿಸಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರಸಭೆ ವ್ಯಾಪ್ತಿಗೆ ಬರುವ ಮತ್ತು ಚಿಂತಾಮಣಿ ತಾಲೂಕು ವ್ಯಾಪ್ತಿಗೆ ಬರುವ ನಿವೇಶನಗಳ ಬೆಲೆ ಮತ್ತು ಜಮೀನಿನ ಬೆಲೆ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ನಿವೇಶನಗಳ ಬೆಲೆ, ಕಟ್ಟಡ ಬೆಲೆಯ ಪ್ರತಿ ವರ್ಷ 20% ಹೆಚ್ಚುವರಿ ಮಾಡಿಕೊಂಡು ಬರುತ್ತಿರುವುದು ಗಮನಾರ್ಹವಾಗಿರುತ್ತದೆ. ಆದರೂ ಸಹ ದರ ಹೆಚ್ಚು ಮಾಡುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಗೂ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಗ್ರೇಡ್ 2 ತಹಸೀಲ್ದಾರ್ ರಾಜೇಂದ್ರರವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಈ ಥರ ರೈಸ್ ಮಾಡೋದ್ರಿಂದ 31 ವಾರ್ಡ್ ಜನರು ಪರಿಗಣನೆ ತಗೋಬೇಕು ತಾನೆ. ಒಂದು ಮೀಟಿಂಗ್ ಕರೆದು ಎಲ್ಲರೂ ಏನು ಪಬ್ಲಿಕ್ ಅವ್ರದ್ದು ಒಂದು ಇದು ತಗೋಬೇಕು, ಒಪಿನಿಯನ್ ತಗೋಬೇಕು, ಆಮೇಲೆ ರೈಸ್ ಮಾಡಬೇಕು. ಏಕಾಏಕಿ 50% 100% ರೈಸ್ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನು? ಆಮೇಲೆ ಒಂದು ಸಲ ಎಲ್ಲರೂ ನಾವು ಇವ್ರನ್ನೆಲ್ಲ ಕರೆಸಿ, ಕೌನ್ಸಿಲರ್ಸ್ನೆಲ್ಲ ಕರೆದು 31 ವಾರ್ಡ್ನವ್ರನ್ನೂ ಕರೆಸಿ ಅವರ ಒಂದು ಇದು ಏನಿರ್ತದೆ ಇವೆಲ್ಲ ತಗೊಂಡು ಒಪಿನಿಯನ್ ತಗೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳನ್ನು ಖರೀದಿ ಮಾಡಬೇಕಾದಲ್ಲಿ ಬ್ಯಾಂಕ್ ಸಾಲ ದೊರೆಯುತ್ತಿರುವುದಿಲ್ಲ. ಖಾಸಗಿ ಬ್ಯಾಂಕುಗಳಿಗೆ ಮೊರೆ ಹೋಗುವ ಸಂದರ್ಭ ಬಂದಿದ್ದು, ಸಾಲದಿಂದ ಖರೀದಿ ಮಾಡಿದರೂ ಸಹ ಸಾಲ ತೀರಿಸಲು ತುಂಬಾ ತೊಂದರೆಯಾಗಿದೆ. ಬೆಲೆ ನಿರ್ಧರಣೆಯನ್ನು ಸುಮಾರು 5 ವರ್ಷಗಳ ಕಾಲ ಹೆಚ್ಚಿಗೆ ಮಾಡಬಾರದೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ನ ವಿ ಚಲಪತಿ, ಓಂ ರಮೇಶ್, ವಿಐಪಿ ಮಂಜುನಾಥ್, ಗೌಸ್ ಖಾನ್, ಸುಧಾಕರ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಅರಕುಂಟೆ ರವಿ, ಕುಂಟಗಡ್ಡೆ ಲಕ್ಷ್ಮೀನಾರಾಯಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಒಂದು ಹಂತದ ಶಿಕ್ಷಣದಲ್ಲಿ ಪೂರ್ಣ ಕಲಿಕೆ ಹಾಗೂ ಪರಿಣಿತಿ ಗಳಿಸಿದಾಗ ನೀಡುವ ಪ್ರಮಾಣ ಪತ್ರವೇ ಪದವಿ. ಆದರೆ ಅದು ಕೇವಲ ಕಾಗದದ ತುಣುಕಾಗಬಾರದು, ಬದಲಾಗಿ ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ಜ್ಞಾನದ ಪ್ರತೀಕವಾಗಬೇಕು ಎಂದು ಶಾಂತ ಶಿಕ್ಷಣ ಸಂಸ್ಥೆಗಳ ಧರ್ಮದರ್ಶಿ ಡಾಕ್ಟರ್ ಪ್ರೀತಿ ಸುಧಾಕರ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದ ಶಾಂತಾ ವಿದ್ಯಾನಿಕೇತನದಲ್ಲಿ ಪ್ರಾಥಮಿಕ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳ ಪರೀಕ್ಷೆಗಳು ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ವಿಶೇಷ ಪದವಿ ಪ್ರಮಾಣ ಪತ್ರ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು.
ಸಂಸ್ಥೆಯ ಧರ್ಮದರ್ಶಿ ಡಾಕ್ಟರ್ ಪ್ರೀತಿ ಸುಧಾಕರ್ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪತ್ರಗಳನ್ನು ವಿತರಿಸಿ ಶುಭ ಹಾರೈಸಿದರು. ನಂತರ ಮಾತನಾಡಿದ ಅವರು, ಶಿಕ್ಷಣ ಎಂಬುದು ನಿರಂತರ ಪ್ರಕ್ರಿಯೆ. ಶಾಲೆಯ 4 ಗೋಡೆಗಳ ನಡುವಿನ ಪಠ್ಯದ ಜೊತೆಗೆ ಉನ್ನತ ಮಟ್ಟದ ಚಿಂತನೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಪ್ರತಿ ವಿದ್ಯಾರ್ಥಿಯು ರಚನಾತ್ಮಕ ಅಭ್ಯಾಸ ಮತ್ತು ಸ್ವತಂತ್ರ ಚಿಂತನೆಯನ್ನು ರೂಢಿಸಿಕೊಂಡಾಗ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವ ಹೊಂದಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ಸಮಾರಂಭದಲ್ಲಿ ಸಂಸ್ಥೆಯ ನಿರ್ದೇಶಕ ಕೋಡಿ ರಂಗಪ್ಪ, ಪ್ರಾಂಶುಪಾಲ ಪ್ರಸಾದ್ ಅಪ್ಪಲ್, ಉಪಪ್ರಾಂಶುಪಾಲೆ ಕಲ್ಯಾಣಿ, ರಂಗರಾಜನ್, ಕಲೀಂ, ವೆಂಕಟೇಶ್, ಶಿರೀಷಾ, ರಾಧಾ, ರೇಷ್ಮಾ, ರಾಜೇಶ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಾಲಿನ ಗುಣಮಟ್ಟವನ್ನು ನಿಖರವಾಗಿ ಪರಿಶೀಲಿಸಲು ಹಾಗೂ ಸಂಘಗಳ ಆಡಳಿತ ವ್ಯವಸ್ಥೆಯನ್ನು ಡಿಜಿಟಲೀಕರಣ ಮಾಡುವ ಉದ್ದೇಶದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಮಿಲ್ಕ್ ಅನಲೈಸರ್ಗಳು ಮತ್ತು ಕಂಪ್ಯೂಟರ್ಗಳನ್ನು ವಿತರಣೆ ಮಾಡುತ್ತಿರುವುದಾಗಿ ಚೀಮೂಲ್ ನಿರ್ದೇಶಕ ಕೆಂಚಾರ್ಲಹಳ್ಳಿ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿನ ಶಿಬಿರ ಕಚೇರಿಯಲ್ಲಿ ಚೇಳೂರು ಕ್ಷೇತ್ರ ಹಾಗೂ ಕೈವಾರ ಕ್ಷೇತ್ರಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಮಿಲ್ಕ್ ಅನಲೈಸರ್ಗಳು ಹಾಗೂ ಕಂಪ್ಯೂಟರ್ಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚೀಮೂಲ್ ನೂತನ ನಿರ್ದೇಶಕರಾದ ಕೆಎನ್ ಆವುಲಪ್ಪ ಹಾಗೂ ಕೆಂಚಾರ್ಲಹಳ್ಳಿ ಕೆಎನ್ ಕೃಷ್ಣಾರೆಡ್ಡಿರವರು ಭಾಗವಹಿಸಿ ಕೈವಾರ ಕ್ಷೇತ್ರದಲ್ಲಿನ 18 ಸಂಘಗಳಿಗೆ ಹಾಗೂ ಚೇಳೂರು ಕ್ಷೇತ್ರದಲ್ಲಿನ 12 ಸಂಘಗಳಿಗೆ ಮಿಲ್ಕ್ ಅನಲೈಸರ್ಗಳು ಮತ್ತು ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದ್ರು. ಈ ವೇಳೆ ಮಾತನಾಡಿದ ಅವರು, ಹಾಲಿನ ಗುಣಮಟ್ಟವನ್ನು ಕಾಪಾಡುವುದು ಅತ್ಯಂತ ಮುಖ್ಯವಾಗಿದ್ದು, ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವ ಮೂಲಕ ಸಂಘಗಳ ಆರ್ಥಿಕ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಶ್ರಮಿಸಬೇಕು. ಹಾಲು ಉತ್ಪಾದಕರ ರೈತರು ಏನೇ ಸಮಸ್ಯೆಗಳಿದ್ರೆ ನೇರವಾಗಿ ನಮ್ಮನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಅದನ್ನು ನೆನೆಸಕ್ಕೆ ಬಿಡಬೇಡಿ ಅಂತ ಹೇಳ್ಬಿಟ್ಟು ನೀವು ತಾವು ರೈತರಿಗೆ ಗಮನ ತರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ಯಾಕಂದ್ರೆ ಅವ್ರಿಗೆ ರೈತರಿಗೆ ಏನಾದರೂ ವಿಷಯ ತಿಳಿಸ್ಬೇಕಾದ್ರೆ ನಿಮ್ಮ ಮುಖಾಂತರನೇ ಮಾಹಿತಿ ಹೋಗ್ಬೇಕು. ಅದನ್ನು ದಯವಿಟ್ಟು ಅವರಿಗೆಲ್ಲ ಈ ಹಾಲು ಉತ್ತಮವಾದ ಗುಣಮಟ್ಟ ಬರಬೇಕಾದ್ರೆ ಯಾವ ರೀತಿ ಫಾರ್ಮಲ್ ಉಪಯೋಗಿಸ್ಬೇಕು, ಯಾವ ರೀತಿ ತಿಂಡಿ ಕೊಡಬೇಕು. ಹಸಿ ಹುಲ್ಲೆ ಹಾಕಿದ್ರೆ ನಿಜಾನೇ ಅದನ್ನ ಬರೋಲ್ಲ, ಫ್ಯಾಟ್ ಬರೋಲ್ಲ, ಮತ್ತೆ ಡಿಗ್ರಿನೂ ಬರೋಲ್ಲ. ಒಣ ಹುಲ್ಲು ಕೂಡ 50-50 ಮಾಡಬೇಕು ಅಂತ ಡಾಕ್ಟರ್ ಸಲಹೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್, ವಿಸ್ತರಣಾಧಿಕಾರಿಗಳಾದ ಸಂತೋಷ್ ಕುಮಾರ್, ಶಬೀರ್ ಪಾಷಾ, ಸತೀಶ್ ಕುಮಾರ್, ಸಂತೋಷ್ ಕುಮಾರ್, ಗುಲಾಬ್ ಜಾನ್, ವಿನಯ್, ವಸಂತ ಲಕ್ಷ್ಮಿ ಸೇರಿದಂತೆ ಹಾಲು ಉತ್ಪಾದಕರ ಸಂಘಗಳ ಪ್ರತಿನಿಧಿಗಳು, ರೈತರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹೆಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಹಾಗೂ ಬಯಲು ಸೀಮೆಗೆ ಕೃಷ್ಣಾ ಬೇಸಿನ್ ನೀರು ಹರಿಸುವಂತೆ ಒತ್ತಾಯಿಸಿ ದಿನಾಂಕ 7/4/2026ರಂದು ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ ಕೈಗೊಂಡಿರುವ ಪಾದಯಾತ್ರೆಗೆ ಹಳ್ಳಿ ಮಕ್ಕಳ ಅಭಿವೃದ್ಧಿ ಸಂಘ ಬೆಂಬಲ ನೀಡುತ್ತದೆ ಎಂದು ಉಪಾಧ್ಯಕ್ಷ ವೆಂಕಟರಮಣಪ್ಪ ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಜನರ ಆರೋಗ್ಯದ ದೃಷ್ಟಿಯಿಂದ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು. ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇನ್ನೂ ಶುದ್ಧೀಕರಣಕ್ಕೆ ಸರ್ಕಾರದ ಮೇಲೆ ಪ್ರಬಲವಾದ ಒತ್ತಡ ಹೇರುವವರಿಲ್ಲ. ಆದ್ದರಿಂದ ಸಂಘ ಸಂಸ್ಥೆಗಳಾದರೂ ಸರ್ಕಾರದ ಮೇಲೆ ಒತ್ತಡ ಹಾಕಿರುವುದು ಅನಿವಾರ್ಯವಾಗಿದೆ. ಹಾಗಾಗಿ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಹಮ್ಮಿಕೊಂಡಿರುವ ಬಿಬಿ ರಸ್ತೆಯಿಂದ ಡಿಸಿ ಕಚೇರಿಯವರೆಗೂ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ನಮ್ಮ ಸಂಘಟನೆ ಸಂಪೂರ್ಣ ಬೆಂಬಲ ನೀಡಿ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದರು.
ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ ವೀಕ್ಷಿಸಿ ಬಹುದಿನಗಳ ಬೇಡಿಕೆಯಾದ ರಸ್ತೆ ವಿಸ್ತರಣೆ ಬಗ್ಗೆ ಸುಳಿವು ನೀಡಿದ ಜಿಲ್ಲಾಧಿಕಾರಿ ಪ್ರಭು. ಬಿಸಿಲಿನ ತಾಪಕ್ಕೆ ಕಮರಿದ ಮಾವು, ಕೈಗೆ ಬಂದ ತುತ್ತು ಬಾಯಿಗಿಲ್ಲ, ಮಾವಿನ ಬೆಳೆಗಾರರಿಗೆ ಬಿಸಿಲಿನ ಹೊಡೆತ. ವಿಜೃಂಭಣೆಯಿಂದ ನಡೆದ ಗೌರಿಬಿದನೂರು ನಗರದ ಅತಿದೇವತೆ ಮರಿಗಮ್ಮ ಸಲಾಪುರಮ್ಮ ಕರಗ ಮಹೋತ್ಸವ, ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿದ ಕರಗ ನರ್ತನ. ಶಿಡ್ಲಘಟ್ಟ ಹೊರವಲಯದಲ್ಲಿರುವ ತ್ಯಾಜ್ಯ ಘಟಕದಿಂದ ಧೂಳು, ದಟ್ಟವಾದ ಹೊಗೆ, ಸ್ಥಳಾಂತರಿಸುವಂತೆ ಆಗ್ರಹಿಸಿ ತ್ಯಾಜ್ಯ ಘಟಕಕ್ಕೆ ಬೀಗ ಜಡಿದು ನೂರಾರು ಮಂದಿ ಗ್ರಾಮಸ್ಥರಿಂದ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.